ಬೇಗ ಪಟ್ಟ ಕಟ್ಟಿಬಿಡ್ತೀರಾ. ಏನಾದ್ರೂ ಇದ್ರೆ ಹಾಕ್ರೋ ದಾಖಲೆ ಸಮೇತ ಅಂತೇಳಿ ಆ ಹೆಣ್ಮಗಳ ಬಾಳಲ್ಲಿ ನೋವಿರೋದಿಲ್ವಾ? ಇದನ್ನೇನಾದ್ರೂ ಯೋಚನೆ ಮಾಡಿದೀರಾ ಬೋಳಿ ಮಕ್ಳ ನೀವು? ಕಂಡವ್ರ ಹೆಣ್ಮಕ್ಳು ಹಾಳಾಗೋದ್ರೆ ಇವ್ರಿಗೇನಾಗ್ಬೇಕಲ್ವಾ? ಇನ್ನು ಮೀಸೆ ಚಿಗಿರ್ಲಿಲ್ಲ, ಅಪ್ಪ ಅಮ್ಮನ್ ಸಾಕ್ತಾನೋ ಯೋಗ್ಯತೆ ಇದೆಯಾ ಗೊತ್ತಿಲ್ಲ. ಸಿಕ್ದವ್ರು ಉಚ್ಚೆ ಕುಟ್ಕೊಂಡು ಸಿಕ್ದವ್ರ ಹತ್ರ ಹಾಕೋ ಭಿಕ್ಷೆ ತಿನ್ಕೊಂಡು ಬದುಕ್ತಾರೋ ಬೋಳಿ ಮಗ. ಸೌಜನ್ಯ ವಿಚಾರದಲ್ಲಿ ಅವ್ನ್ ಏನ್ ಮಾಡಿದಾನ ಅನ್ನೋದು ಗೊತ್ತಿದೆ ಅಲ್ವಾ? ಇಂಥ ಲೋಫರ್ಗಳಿಗೆ ಎಂಟರ್ಟೈನ್ ಮಾಡೋದು ಮೊದ್ಲು ಬಿಡ್ರಿ. ಹೆಣ್ಮಕ್ಳಿಗೆ ಬೇಗ ಪಟ್ಟ ಕಟ್ಟಿಬಿಡ್ತೀರಾ. ಯಾಕೆ ನಮ್ ಸಮಾಜದಲ್ಲಿ ಹೆಣ್ಮಕ್ಳಿಗೆ ನ್ಯಾಯ? ಹೆಣ್ಣಿರ್ಲಿ ಗಂಡಿರ್ಲಿರಿ, ತಪ್ಪು ಯಾವನೇ ಮಾಡ್ಲಿ ಯಾರೇ ಮಾಡ್ಲಿ ತಪ್ಪು ತಪ್ಪೆ. ಪೊಲೀಸ್ ಅವ್ರು ತಪ್ಪು ಮಾಡಂದ್ರೇನು ಪ್ರಶ್ನೆ ಮಾಡ್ಬೇಕು, ರಾಜಕಾರಣಿಗಳು ತಪ್ಪು ಮಾಡಿದ್ರೇನು ಪ್ರಶ್ನೆ ಮಾಡ್ಬೇಕು. ಮಾಡ್ಲಿಕ್ಕೆ ಹೋಗ್ಬೇಕು, ಆ ಹುಡುಗಿಯವ್ರ ಕುಟುಂಬನ ಭೇಟಿ ಮಾಡ್ಬೇಕು ಅಂತ ಎಷ್ಟು ಯೋಚನೆ ಮಾಡಿದೀರಿ ಅಂದ್ರೆ ಆ ಹೆಣ್ಮಕ್ಳು ಯಾವ ಮನಸ್ಥಿತಿದಲ್ಲಿ ಇರ್ಬೇಕು? ನನ್ನ ಜೀವನ ಈ ತರ ಆಯ್ತಲ್ಲ, January 1 ನನ್ನ ಬದುಕಲ್ಲಿ ಈ ತರ ನಡೀತಲ್ಲ ಅಂತೇಳಿ ಆ ಹೆಣ್ಮಗಳ ಬಾಳಲ್ಲಿ ನೋವಿರೋದಿಲ್ವಾ? ಇದನ್ನೇನಾದ್ರೂ ಯೋಚನೆ ಮಾಡಿದೀರಾ ಬೋಳಿ ಮಕ್ಳ ನೀವು? ಕುತ್ಕೊಂಡು ಸ್ಟೇಟಸ್ ಹಾಕೊಂಡಿರ್ತೀರಲ್ಲ, ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಆ ತರ ಆಗತ್ತಲ್ಲ. ಮೊದ್ಲು ನಮ್ ಜನರನ್ನ ಬೈಬೇಕು. ನೀವೇ ಅವ್ರನ್ನ ಬೆಳೆಸಿರೋಂಥದ್ದು. ಯಾವತ್ತು ಜನರು ಬೆಳೆಸಿರೋರು ನೀವೇ ಅವ್ರಿಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತೀರಾ, ಆವಾಗ ಇಂಥವ್ರಿಗೆಲ್ಲ ಬುದ್ಧಿ ಕಲಿಯೋದು. ಇವ್ರು ಆರಾಮಾಗಿ ಪ್ರಮೋಷನ್ಸ್ ವಿಡಿಯೋ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಎಂತಿ ಮಕ್ಳು ಆರಾಮಾಗಿ ಮಜಾ ಮಾಡ್ತಾರೆ. ಕಂಡವ್ರ ಹೆಣ್ಣು ಮಕ್ಳು ಹಾಳಾಗೋದ್ರೆ ಇವ್ರಿಗೇನಾಗ್ಬೇಕಲ್ವಾ? ಸಮಾಜದಲ್ಲಿ ಏನಾಗ್ತಾ ಇದೆ? ನಾನಂತೂ ಯಾವುದೇ ವಿಚಾರವಾಗಿ ಧ್ವನಿ ಎತ್ತಲಿ, ನನ್ನಲ್ಲಿ ಅಲ್ಲಿ ಒಂದು ಕೆಟ್ಟ ಕಮೆಂಟ್ ಬರುತ್ತೆ, ಇಲ್ಲ ನನ್ನ ಬಗ್ಗೆ ಕೆಟ್ಟದಾಗೆ ಅಪಪ್ರಚಾರ ಮಾಡ್ತಾರೆ, ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೆಟ್ಟದಾಗೆ ಹಾಕ್ತಾರೆ. ಏನಾದ್ರೂ ಇದ್ರೆ ಹಾಕ್ರೋ ದಾಖಲೆ ಸಮೇತ. ಕಟ್ ಎಡಿಟ್ ಕಾಪಿ ಪೇಸ್ಟ್ ಬೇಡ. ಯಾಕೆ ನೇರವಾಗಿ ನಾನು ಮಾತಾಡ್ತೀನಿ, ಕ್ಯಾಮ್ರಾ ಫೇಸ್ ಮಾಡ್ತೀನಿ, ಪ್ರತಿ ಒಂದು ವಿಚಾರದಲ್ಲಿ ಧ್ವನಿ ಎತ್ತೀನಿ ಅಂದ್ರೆ ಸತ್ಯ ಇದ್ರೆ ಮಾತ್ರ, ನ್ಯಾಯ ಸಿಗ್ಬೇಕು ಅಂದ್ರೆ ಮಾತ್ರ. ಅದು ಹೆಣ್ಣಿರ್ಲಿ ಗಂಡಿರ್ಲಿ. ಅಂಡ್ ಕೆಲವ್ರು ಹೇಳ್ತೀರಾ ಏನು, ನೀನು ಪ್ರಚಾರದ ಹುಚ್ಚು, ಅದಕ್ಕೋಸ್ಕರ ವಿಡಿಯೋ ಮಾಡ್ತೀರಾ ಅಂತೇಳಿ. ಪ್ರಚಾರಕ್ಕೆ ನಾನು ಕ್ರಿಮಿನಲ್ ಕೇಸಸ್ ಬಗ್ಗೆ ಮಾತಾಡ್ಬೇಕಾ? ಪ್ರಚಾರಕ್ಕೆ ನಾನು ಅತ್ಯಾಚಾರ ಕೇಸಸ್ ಬಗ್ಗೆ ಮಾತಾಡ್ಬೇಕಾ? ಪ್ರಚಾರಕ್ಕೆ ನಾನು ರಾಜಕಾರಣಿಗಳ ವಿರುದ್ಧ ಮಾತಾಡ್ಬೇಕಾ? ಪ್ರಚಾರಕ್ಕೆ ನಾನು ಪೊಲೀಸ್ ಅವ್ರ ವಿರುದ್ಧ ಮಾತಾಡ್ಬೇಕಾ? ಈ ಸಮಾಜದಲ್ಲಿ ಆಗ್ತಾ ಇರುವಂತ ದೌರ್ಜನ್ಯ, ಅತ್ಯಾಚಾರ, ಕಿರುಕುಳ, ಭ್ರಷ್ಟಾಚಾರ ಹೆಚ್ಚಾಗಿ ಯಾವ ತರ ತೇಲಾಡ್ತಾ ಇದೆ. ನಾವಿವತ್ತು ಧ್ವನಿ ಎತ್ತಿಲ್ಲ ಅಂದ್ರೆ ಮುಂದಿನ ಪ್ರಜೆಗಳು ಹೆಂಗ್ ಬದುಕ್ತಾರೆ? ಇವತ್ತು ಸಾಮಾನ್ಯ ಜನರು ಕೂಲಿ ಮಾಡೋದ್ರಿಂದ ಹಿಡಿದು ಆಟೋ ಡ್ರೈವರ್ಗೆ ಸಮಸ್ಯೆ ಇದೆ, ಪೌರ ಕಾರ್ಮಿಕರಿಗೆ ಸಮಸ್ಯೆ ಇದೆ. ಕೆಲ್ಸ ಬೆಳಿಗ್ಗೆ ಹೋಗಿ ಕೆಲ್ಸ ಮಾಡ್ಕೊಂಡು ರಾತ್ರಿ ಬಂದ್ ಮಲಗಿದ್ರೆ ಸಾಕು, ತಿರ್ಗಾ ಬೆಳಿಗ್ಗೆ ಬರೋ ಸಂಬಳದಲ್ಲಿ ಅವ್ರಿಗೆ ಜೀವನ ನಡ್ಸಕ್ ಆಗ್ತಾ ಇಲ್ಲ. ಇವತ್ತು ಈ ಕಂಟೆಂಟ್ ಕ್ರಿಯೇಟರು, ನಾನು ಇನ್ಫ್ಲೂಯೆನ್ಸು, ನಾನು ಏನೋ ಯೂಟ್ಯೂಬರ್ ಅಂತ ಹೇಳ್ಕೊಂಡು ದುಡ್ಡು ಮಾಡ್ತಾ ಇದೀರಲ್ಲ, ನಿಮ್ ಯೋಗ್ಯತೆಗೆ ಮೈ ಬಗ್ಸಿ ದುಡಿಯಕ್ ಆಗ್ದಿರಾ ಸುಳ್ಳು ಪ್ರಾಡಕ್ಟ್ಸ್ ನ ಪ್ರಮೋಷನ್ ಕೊಟ್ಕೊಂಡು ಗೇಮ್ ನ ಪ್ರಮೋಷನ್ ಮಾಡ್ಕೊಂಡು ಬದುಕ್ತಾ ಇರೋಂತ ಅಯೋಗ್ಯರು. ಅವ್ನ್ ರವಿ ಮಂಡ್ಯ ಪೇಜ್ ಹೋಗಿ ನೋಡ್ದಪ್ಪ, ಬರೀ ಡಬಲ್ ಮೀನಿಂಗು, ಅತ್ಯಾಚಾರಿಗಳ ವಿರುದ್ಧ ಮಾತಾಡಕ್ ಯೋಗ್ಯತೆ ಇದೆಯೇನೋ ನಿಮ್ಗೆಲ್ಲಾರ್ಗು? ಖಂಡಿತವಾಗ್ಲೂ ಇಲ್ಲ. ಮಾಗಡಿ ಪೊಲೀಸ್ ಅವ್ರಿಗೆ ಹೇಳ್ತೀನಿ, ಇವತ್ತು ಅವ್ನು ಯಾವನೋ ಬಚ್ಚ ಅಲ್ಲ, ಲುಚ್ಚ, ಅವನು ಶರಣು ಅಂತ ಹೇಳಿ ನನಗ್ ಬೆಳಗ್ಗೆ ಮೆಸೇಜ್ ಹಾಕಿದ್ದ. ನಾನು ಕರಿಬೇಕಂತೆ 24 hours 7 ಅಲ್ಲಿ ಬರ್ತಾನಂತೆ. ಅವ್ನು ಯಾವಾಗ ಕರೆದ್ರೆ ನಾನು ಆ ಬೋಳಿ ಮಗ ಇನ್ನು ಮೀಸೆ ಚಿಗಿರ್ಲಿಲ್ಲ, ಅಪ್ಪ ಅಮ್ಮನ್ ಸಾಕ್ತಾನೋ ಯೋಗ್ಯತೆ ಇದೆಯಾ ಗೊತ್ತಿಲ್ಲ. ಸಿಕ್ದವ್ರು ಉಚ್ಚೆ ಕುಟ್ಕೊಂಡು ಸಿಕ್ದವ್ರ ಹತ್ರ ಹಾಕೋ ಭಿಕ್ಷೆ ತಿನ್ಕೊಂಡು ಬದುಕ್ತಾರೋ ಬೋಳಿ ಮಗ. ಅಂತವನ್ಗೆ ಮೀಡಿಯಾದವ್ರು ಎಂಟರ್ಟೈನ್ ಮಾಡುವಂತ ಲೋಫರ್ಗಳು. ಅಂಡ್ ಸೌಜನ್ಯ ವಿಚಾರದಲ್ಲಿ ಅವ್ನ್ ಏನ್ ಮಾಡಿದಾನ ಅನ್ನೋದು ಗೊತ್ತಿದೆ ಅಲ್ವಾ? ಇಂಥ ಲೋಫರ್ಗಳಿಗೆ ಎಂಟರ್ಟೈನ್ ಮಾಡೋದು ಮೊದ್ಲು ಬಿಡ್ರಿ. ದಯವಿಟ್ಟು ಯಾವ್ದಾದ್ರು ಒಂದು ವಿಚಾರವಾಗಿ ಧ್ವನಿ ಎತ್ತಿದೋಗ ನಿಮ್ಮ ಕೈಲಿ ಬೆಂಬಲಿಸಕ್ ಆಗಿಲ್ಲ ಅಂದ್ರೇನು ಸುಮ್ನೆ ಇರ್ಬೇಕು. ತಪ್ಪಿಗೆ ಕೆಟ್ಟ ಕಮೆಂಟ್ಸ್ ಹಾಕುವಂಥದ್ದು, ಅಪಪ್ರಚಾರ ಮಾಡುವಂಥದ್ದು. ನಿಮಗಿಷ್ಟು ಜನ ಇದ್ದೀರಲ್ಲ, ರಾಜ್ಯದಲ್ಲಿ ಎಷ್ಟು ಜನ ಇದ್ದೀರಾ? ಯಾರ್ಯಾರು ಧ್ವನಿ ಎತ್ತಿದ್ದೀರಾ? ಒಂದ್ ಹೆಣ್ಣು ಮಗಳು ಕಿಡ್ನಾಪ್ ಆಗಿದ್ಲಲ್ವಾ, ಆ ಹೆಣ್ಮಗಳು ಬಾಳಲ್ಲಿ ಆಟ ಆಡಿದಾರಲ್ಲ, ಇಡೀ ಊರ್ ಜನ ಹೋಗಿ ಸೇವ್ ಮಾಡಿದಾರಲ್ಲ. ಎಲ್ರೂ ಇದ್ದೀರಾ ಹೋರಾಟಗಾರರು? ಎಲ್ರೂ ಇದ್ದೀರಾ ಮೀಡಿಯಾದವರು? ಎಲ್ರೂ ಇದ್ದೀರಾ ರಾಜಕಾರಣಿಗಳು? ನ್ಯಾಯ ಕೊಡಿಸ್ಬಿಟ್ರಾ? ಪೊಲೀಸ್ ಅವ್ರಿಗೆ ಎಣ ಎತ್ತಿ ಕಾಮನ್ ಆಗೋಗಿರುತ್ತೆ. ಅಲ್ಲಿ ಎಷ್ಟು ಎಣ ಬಿದ್ರೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಬಿಕಾಸ್ ನಾನು ಬಿಡದಿದಲ್ಲಿ ಖುಷಿ ಅನ್ನೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದ್ದಂತ ಸಮಯದಲ್ಲಿ ನೋಡಿದ್ದೆ. ಪೊಲೀಸ್ ಅವರು ಅವ್ರ ಮನಸ್ಸಾಕ್ಷಿಗೆ ಮಾನವೀಯತೆ ಅನ್ನೋದೇ ಮರ್ತೋಗಿರ್ತಾರೆ ಎಣೆಗಳು ಬಿದ್ದೋಗ. ಗೊತ್ತಿದ್ಯಾ ನಿಮ್ಗೆ? ನಾನು ಕಣ್ಣಾರೆ ಪೊಲೀಸ್ ಇಲಾಖೆ ಏನು, ರಾಜಕೀಯ ಏನು, ಎಲ್ಲವನ್ನು ನೋಡ್ಕೊಂಡ್ ಬಂದಿರುವಂತ ಹೆಣ್ಣು ಮಗಳು ಇಷ್ಟು ನೇರವಾಗಿ ಮಾತಾಡ್ತೀನಿ ಅಂತ ಅಂದ್ರೆ ದಾಖಲೆ ಇಲ್ದಿರ, ಸತ್ಯ ಇಲ್ದಿರ ಏನು ನಾನು ಮಾತಾಡಕ್ ಹೋಗೋದಿಲ್ಲ. ಯಾರು ಏನೇ ಪ್ರಶ್ನೆ ಕೇಳಿ ವಿತ್ ಡಾಕ್ಯುಮೆಂಟ್ಸ್ ನಾನು ಆನ್ಸರ್ ಮಾಡ್ತೀನಿ. ಬಟ್ ಇಷ್ಟು ದೊಡ್ಡ ವಿಚಾರ ಪ್ರಕರಣ ಬೆಳಕಕ್ ಬಂದ್ರೆ ಆದ್ರೂ ಯಾರಾದ್ರೂ ಮಾತಾಡಿದಾರ, ಧ್ವನಿ ಎತ್ತಿದಾರ? ಎಲ್ಲೋಗಿದೆ ನಿಮ್ಮ ಬಾಯಿ? ಕೆಟ್ಟ ಕಮೆಂಟ್ಸ್ ಆಗ್ತಿರಲ್ಲ, ನೀವೆಲ್ಲ ಯಾರಾದ್ರೂ ಒಂದು ವಿಡಿಯೋ ಮಾಡಿ ನಿಮ್ಮ ಮುಖ ತೋರಿಸಿ ಕ್ಯಾಮ್ರಾಗೆ ಮಾತಾಡುವಂತ ಯೋಗ್ಯತೆ ಇದೆಯಾ?
ಮಾತಾಡ್ತೀರೇನ್ರೋ ಬೋಳಿ ಮಕ್ಳ? ಯಾವನು ಮಾತಾಡಲ್ಲ. KR ಪೇಟೆ ಮಂಜ, ಈ ರವಿ ಮಂಡ್ಯ, ಇವನ್ ಯಾವನ ಶರಣು, ಅವನ ಕೆಂಪ, ಇವರೆಲ್ಲ ವಿಡಿಯೋ ಹಾಕ್ತಾರ. ಹೌದು, ನಮ್ ಜೊತೆಲಿದ್ದವ್ರು ಹಿಂಗ್ ಮಾಡಿದಾರೆ, ನಾವ್ ಅದಕ್ಕೆ ಹೋರಾಟ ಮಾಡ್ಬೇಕಲ್ವಾ? ಒಂದ್ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಲ್ವಾ? ನಮ್ಮನೇಲೂ ಹೆಣ್ಮಕ್ಳಿದಾರಲ್ವಾ? ನಾಳೆ ನಮಗೂ ಈ ಪರಿಸ್ಥಿತಿ ಬಂದ್ರೆ ಯಾರು ನಿಂತ್ಕೊಳ್ತಾರೆ? ಯಾವನು ಮಾಡಿಲ್ಲಪ್ಪ, ಯಾವನು ಮಾಡೋದಿಲ್ಲ. ಯಾಕೆ ಹೇಳಿ? ಇವ್ರಿಗೆಲ್ಲ ಹೊರಗಡೆ ರೆಸಾರ್ಟ್ ವಿಚಾರಗಳು ಬಂದ್ಬಿಟ್ರೆ ಯಾರ್ಯಾರ ಜೊತೆ ಇದ್ರು, ಯಾರ್ಯಾರ ಜೊತೆ ಚಾಟಿಂಗ್ ಮಾಡಿದ್ರು, ನಾನ್ ಸರಿಲ್ಲ ಕಣ್ರು. ದೇವ್ರನೇ ನಾನ್ ಸರಿಲ್ಲ. ಒಬ್ಬರ ವಿಚಾರವಾಗಿ ನಾನ್ ಧ್ವನಿ ಎತ್ತಿದೀನಿ ಅಂದ್ರೆ ಅವ್ರ ಜಾತಕ ಸಮೇತ ತೆಗ್ದವ್ರಕ್ ಹಾಕ್ಬಿಡ್ತೀನಿ. ನೀವೆಂತೋ ಕಾಮುಕ್ರಂತ ನಾನ್ ಹೇಳ, ಯಾರ್ಯಾರ್ಗೆ ಮೆಸೇಜ್ ಮಾಡಿ ಯಾರ್ಯಾರ ಜೊತೆ ಲಲ್ಲೆ ಹೊಡೆದಿದ್ದೀರಾ ಅಂತ ನಾನ್ ಹೇಳ. ನಿಮ್ನ ಬೀದಿಗೆ ತಂದಿಡೋದು ದೊಡ್ಡ ವಿಚಾರನೇ ಅಲ್ಲ. ಆದ್ರೆ ನೀವ್ ಯಾಕೆ ಇಲ್ಲಿವರೆಗೂ ಮಾತಾಡಿಲ್ಲ ಅಂದ್ರೆ ನಿಮ್ದು ಎಲ್ಲಿ ಸತ್ಯತೆ ಹೊರಗ್ ಬಂದ್ಬಿಡುತ್ತೆ. ಎಲ್ರೂ ಬರುತ್ತೆ. ನಿಮ್ಗೆಲ್ಲಾರ್ಗು ಇಷ್ಟು ಮೋಜು ಮಸ್ತಿ ಮಾಡ್ತಿರಲ್ಲ, ಎಲ್ಲಿಂದ ಬರುತ್ತೆ ದುಡ್ಡು? ನಾವೇ ಇಷ್ಟು ಸಂಪಾದನೆ ಮಾಡಿದ್ರೇನು, ಎಷ್ಟೇ ಜನ ಸಂಪಾದನೆ ಮಾಡಿದ್ರೇನು ಒಂದು ಟೈಮ್ಗೆ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ನೀವ್ ಇಷ್ಟು ಲಕ್ಸುರಿ ಲೈಫ್ ಬದುಕ್ತಿರಲ್ವಾ? ಹೆಂಗೆ? ಸುಳ್ ಪ್ರಾಡಕ್ಟ್ ಪ್ರಮೋಷನ್ ಮಾಡ್ಕೊಂಡು, ಗೇಮ್ ನ ಪ್ರಮೋಷನ್ ಮಾಡ್ಕೊಂಡು, ಸಿಕ್ದವ್ರ ತಲೆ ಹಿಡ್ಕೊಂಡು, ಅವ್ನ್ ಯಾವನ ಮಾಗ್ಡಿ ವೆಂಕಟೇಶ್ ಅಂತೆ ತಿಕ್ಕ ಮುಚ್ಕೊಂಡು ಅವ್ನ್ ಕೆಲ್ಸ ಅವ್ನ್ ಮಾಡ್ಕೊಂಡು, ಅವ್ನ್ ಏನ್ ತೋಟ ಮಾಡ್ಕೊಂಡಿದ್ದಾನೆ ಮುಚ್ಕೊಂಡು ಅವ್ನ್ ಕೆಲ್ಸ, ಸಂಸಾರ, ಫ್ಯಾಮಿಲಿ ಅಂತ ನೋಡ್ಕೊಂಡಿದ್ರೆ ಇದ್ ಬರ್ತಾ ಇತ್ತ? ರೆಸಾರ್ಟ್ ಕರ್ದ ಮೋಜು ಮಸ್ತಿ ಮಾಡಕ್ಕೆ ಅಕ್ಕಪಕ್ಕ ಇದ್ದಿದ್ದ ಹೆಣ್ಮಕ್ಳ ಮೇಲೆ ಕಣ್ಣಾಕಿ ಅಪಹರಣ ಮಾಡ್ಕೊಂಡ್ರೆ ನನಗ್ ಗೊತ್ತಿಲ್ಲ ಸ್ವಾಮಿ, ನಾವ್ ನೋಡಿಲ್ಲ ಸ್ವಾಮಿ. ಅದೇ ಒಳ್ಳೇದಾದೋಗ ನಮ್ ಸ್ನೇಹಿತರು ಇವ್ರು ಅಂತ ಹೇಳಿ ಹೊಗಳ್ತೀರಾ, ಹೆಗಲ್ ಮೇಲೆ ಕೈ ಹಾಕೊಳ್ತೀರಾ, ಬೇಷ್ ಅಂತೀರಾ. ಅದೇ ಒಂದು ಕೆಟ್ಟದಾಯ್ತಂದ್ರೆ ನಮಗ್ ಗೊತ್ತಿಲ್ಲ. ಎಲ್ಲಾರು ಅವಕಾಶವಾದಿಗೆ ಲೋಫರ್ಗಳ. ಹೇ KR ಪೇಟೆ ಮಂಜು, ರವಿ ಮಂಡ್ಯ, ಕಬ್ಜಾ, ಅವ್ನ ಯಾವನ ಶರಣು, ಆಮೇಲೆ ಕೆಂಪ, ನಿಮ್ಮ 4 ಜನ ಕೇಳ್ತೀನಿ ಕೇಳಿ. ಆ ಹೆಣ್ಣು ಮಗಳ ಶಾಪ, ಅವ್ರ ಪೋಷಕರ ಜೊತೆ ಮಾತಾಡಿದೀನಿ. ಆ ಹೆಣ್ಣು ಮಗಳ ಶಾಪ ಖಂಡಿತವಾಗ್ಲೂ ನಿಮ್ಗೆ ತಟ್ಟದೆ ಬಿಡೋದಿಲ್ಲ. ನಿಮ್ಗೆ ಯಾರಿಗೂ ತಟ್ಟದೆ ಬಿಡೋದಿಲ್ಲ. ನೀವೆಲ್ಲರೂ ಸರ್ವನಾಶ ಆಗೇ ಆಗ್ತೀರಾ, ಬೀದಿಗೆ ಬಂದೇ ಬರ್ತೀರಾ. ಇದು ಸ್ಟಾರ್ಟ್. ಇದು ಒಂದು ಹೊಸ ವರ್ಷದ ದಿವಸ ಒಂದು ಹೆಣ್ಣು ಮಗಳ ಬಾಳಲ್ಲಿ ಆಟ ಆಡಿರುವಂತ ಬೋಳಿ ಮಕ್ಕಳು ನೀವು ಖಂಡಿತವಾಗ್ಲೂ ಉದ್ಧಾರ ಆಗ್ತೀರಾ. ಡೆಫಿನೆಟ್ಲಿ ಉದ್ಧಾರ ಆಗೋದಿಲ್ಲ. ಅಂಡ್ ಈ ವಿಚಾರ ನಾನ್ ಸುಮ್ನೆ ಬಿಡೋದು ಇಲ್ಲ. ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡ್ತೀನಿ ಅಂಡ್ ಪೊಲೀಸ್ ಇಲಾಖೆಗೂ ಕೇಳ್ತೀನಿ. ಒಬ್ಬ ಅಲ್ಲೊಂದು ಪಾರ್ಟಿ ನಡೆದಿರೋ ಜಾಗದಲ್ಲಿ ಒಬ್ಬ ಇದ್ದವನು ಆಟೋಮೆಟಿಕ್ ಆಗಿ ಸ್ಟೇಷನ್ ಹತ್ರ ಬಂದು ನನ್ನ ಸ್ಟೇಷನ್ ಅಲ್ಲಿ ಆಪ್ತರಿದ್ದಾರೆ, ಭೇಟಿ ಮಾಡಕ್ ಬಂದಿದ್ದೀನಿ ಅಂತ ಯಾವನೋ ಒಬ್ಬ ಚೈಲ್ಡ್ ಹೇಳ್ತಾನೆ ಅಂದ್ರೆ ಪೊಲೀಸ್ ಇಲಾಖೆ ಎಲ್ಲಿ ಹೋಗ್ತಾ ಇದೆ? ಪೊಲೀಸ್ ಇಲಾಖೆ ಎಲ್ಲಿ ಹೋಗ್ತಾ ಇದೆ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ?